ಹಲೋ ನಮಸ್ಕಾರ, ನೀವು ನೋಡ್ತೀರಾ UMESH From Bendekatte ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ Realme 7 Pro Plus 5G ಅನ್ನೋ ಮೊಬೈಲ್ನ ರಿವ್ಯೂನ ಮಾಡ್ತೀನಿ. ಸೊ ನಿನ್ನೆ ಒಂದು ಮೊಬೈಲ್ ಲಾಂಚ್ ಆಯಿತು ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ Realme ಅವರು ಫಸ್ಟ್ ಟೈಮ್ ಕರ್ವ್ಡ್ ಡಿಸ್ಪ್ಲೇ ಇರುವಂಥ ಒಂದು ಮೊಬೈಲ್ನ ಬಿಟ್ಟಿದ್ದಾರಪ್ಪ ಅಂತಂದರೆ ಇದೆ. ಸೊ ಇದೇ ಥರ ಮೊಬೈಲ್ ಎರಡು ಅದಾವೆ. ಸೊ Realme 11 Pro Plus 5G ಮತ್ತು 11 Pro 5G. ಸೊ ಪ್ಲಸ್ ಬಿಟ್ಬಿಟ್ಟು ಆಯಿತಾ, ಎರಡು ವೇರಿಯಂಟ್ ಇದ್ದಾವೆ. ಬರೀ 5G ಮತ್ತು ಇನ್ನೊಂದು ಪ್ಲಸ್ 5G ಅಂತ. ಸೊ ಗೊತ್ತಾಯ್ತಾ, ಎರಡು ಥರ ವೇರಿಯಂಟ್ ಇದ್ದಾವೆ. ಸೊ ಅದರಲ್ಲಿ Realme 11 Pro Plus 5G ಮೊಬೈಲ್ನ ರಿವ್ಯೂ ಮಾಡ್ತೀನಿ. ಸೊ ಕೆಲವೊಂದಿಷ್ಟು ಒಂದಂತ ಕ್ಯಾಮ್ರಾದಲ್ಲಿ ಮತ್ತು ಸ್ಟೋರೇಜಲ್ಲಿ ಮತ್ತು ವ್ಯತ್ಯಾಸಗಳಿದಾವೆ ಅಷ್ಟೇ. ಸ್ಟೋರೇಜು ಮತ್ತು ಕ್ಯಾಮ್ರಾದಲ್ಲಿ ವ್ಯತ್ಯಾಸ ಇದೆ ಎರಡು ಮೊಬೈಲಲ್ಲಿ. ಇನ್ನು ಉಳಿಕಿದ್ದೆಲ್ಲ ಸೇಮೇ ಇದೆ. ಸೊ ಈಗ Realme 11 Pro Plus 5Gನ ರಿವ್ಯೂ ಮಾಡ್ತೀನಿ. ಸೊ ನೋಡೋಣ ಹಿಂಗೇನೇನು ಒಳ್ಳೆ ಫೀಚರ್ಸ್ನ ಕೊಡಿದಾರಂತೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಒಡನೆ ನೋಡ್ಕೊಳಕ್ಕಿಂತ ಮುಂಚೆ ನೀವು ಯಾವ್ದು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿದ್ರೆ ನಂತರ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಒಂದು ಲೈಕ್ನ ಮಾಡಿ ಅಂತ ಬನ್ನಿ ತುಳಿಯೋ ಶುರು ಮಾಡೋಣ. ಓಕೆ ಗೈಸ್, ಈ ಒಂದು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ರಿವ್ಯೂ ನೋಡಿದ್ಮೇಲೆ ಒಂದು ಸ್ವಲ್ಪ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ Realme 11 Pro 5G ಮತ್ತು 11 Pro Plus 5G ಎರಡು ಮೊಬೈಲು ವೇರಿಯಂಟನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ 11 Pro Plus 5Gನ ರಿವ್ಯೂನ ಮಾಡ್ತೀನಿ. ಆಮೇಲೆ 11 Pro 5Gನ ಒಳಗಡೆ ಏನೇನು ಡಿಫ್ರೆನ್ಸ್ ಆಗಿದೆ ಅದಕ್ಕೂ ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಪ್ಲಸ್ 5Gನ ರಿವ್ಯೂನ ಮಾಡೋಣ. ಸೊ ಇದರ ಕಲರ್ ಬಂದ್ಬಿಟ್ಟು ನಿಮಗೆ 3 ಕಲರ್ ಕೊಡ್ತಿದ್ದಾರೆ. ಆಸ್ಟ್ರಲ್ ಬ್ಲ್ಯಾಕ್ ಮತ್ತು ಓಷಿಯಸ್ ಗ್ರೀನ್. ಸೊ ಬ್ಲ್ಯಾಕು ಗ್ರೀನು ಮತ್ತು ಸನ್ರೈಸ್ ಬೆಗ್ ಅಂತ ಒಂದು 3 ಕಲರ್ಲಿ ಕೊಡ್ತಾಯಿದ್ದಾರೆ. ಸೊ ರ್ಯಾಮ್ ಸ್ಟೋರೇಜಿಗೆ ಬಂದುಬಿಟ್ರೆ ನಿಮಗೆ 8 GB ರ್ಯಾಮು 256 GB ಸ್ಟೋರೇಜ್ಗೆ ನಿಮಗೆ 27,999ಕ್ಕೆ ನಿಮಗೆ ಇಷ್ಟು ಸಿಗ್ತಾಯಿದೆ. ಸೊ 8 GB ರ್ಯಾಮು 256 GB ಸ್ಟೋರೇಜ್ ಇರುವಂಥದ್ದು ನಿಮಗೆ ಅಷ್ಟು ಸಿಗ್ತದೆ. ಸೊ 28,000ದಲ್ಲಿ ನೀವು ತೊಗೋಬೋದು 8 GB ರ್ಯಾಮು ಮತ್ತು 256 GB ಸ್ಟೋರೇಜು. ಸೊ ನಿಮಗೆ 12 GB ಮತ್ತು 256 GB ವೇರಿಯಂಟಲ್ಲಿ ನಿಮಗೆ 29,999 ರೂಪಾಯಿ ಅಂತ 30,000 ರೂಪಾಯಿ ಆಗುತ್ತೆ. ಸೊ 30,000 ರೂಪಾಯಿಗೆ ನಿಮಗೆ 12 GB ರ್ಯಾಮ್ ಇರುವಂಥದ್ದು ಮತ್ತು 256 GB ಸ್ಟೋರೇಜ್ ಇರುವಂಥದ್ದು ಮೊಬೈಲ್ ಸಿಗುತ್ತೆ. ಸೊ ಗೊತ್ತಾ, ಅದು ಬಿಟ್ಬಿಟ್ರೆ ನಿಮಗೆ ಮೇನ್ಲಿ ಹೈಲೈಟೆಡ್ ಫೀಚರ್ಸ್ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲು ಇದರಲ್ಲಿ 200 MP ಸೂಪರ್ ಜೂಮ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ ವಿತ್ OIS. ಸೊ ಒಂದು ಒಳ್ಳೆ ಫೋಟೋಗ್ರಫಿಗೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ Realme 11 Pro Plus 5Gಯಲ್ಲಿ ನಿಮಗೆ 200 MP ಸಿಗ್ತಾಯಿದೆ ಮತ್ತು ಬರೀ 5Gಯಲ್ಲಿ ನಿಮಗೆ 100 MP ಸಿಗ್ತಾಯಿದೆ. ಸೊ 100 MP ಇದರಲ್ಲಿ 200 MP ಅದರಲ್ಲಿ 100 MP. ಸೊ ಇದೊಂದು ಡಿಫ್ರೆನ್ಸ್ ಇದೆ. ಸೊ ಲಾಸ್ಟಿಗೆ ಹೇಳ್ತೀನಿ, ನಿಮಗೆ ಎಲ್ಲವನ್ನೂ ಹೇಳ್ತೀನಿ. ಸೊ ಮತ್ತು ಇದರಲ್ಲಿ ನಿಮಗೆ ಮೇನ್ಲಿ ಹೈಲೈಟೆಡ್ ಏನಪ್ಪ ಅಂತಂದರೆ ಕರ್ವ್ಡ್ ಡಿಸ್ಪ್ಲೇ. ಸೊ ಇದೇ ಮೇನ್ಲಿ ಹೈಲೈಟೆಡು. ಸೊ ಕರ್ವ್ಡ್ ಡಿಸ್ಪ್ಲೇನ ಕೊಡ್ತಾಯಿದ್ದಾರೆ ಮತ್ತು 120 Hz ರಿಫ್ರೆಶ್ ರೇಟ್ನ ಕೊಡ್ತಾಯಿದ್ದಾರೆ. ಸೊ ಅದರಲ್ಲಿ ನಿಮಗೆ ಕರ್ವ್ಡ್ ಡಿಸ್ಪ್ಲೇನ ಕೊಡ್ತಾರೆ. ಸೊ ಇದೇ ಮೇನ್ಲಿ ಹೈಲೈಟ್ ಅಂತ ಹೇಳ್ತೀನಿ. ಸೊ Realme ಬ್ರ್ಯಾಂಡಲ್ಲಿ ಫಸ್ಟ್ ಟೈಮ್ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾಯಿದೆ. ಸೊ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಇದರಲ್ಲಿ ನಿಮಗೆ 26 ನಿಮಿಷದಲ್ಲಿ ಫುಲ್ ಚಾರ್ಜ್ ಹೋಗೋಂಥ ಒಂದು ಫೀಚರ್ನ ತರ್ತಿದ್ದಾರೆ. ಸೊ ಅಷ್ಟು ವ್ಯಾಟ್ನ ಪವರ್ ಅಡಾಪ್ಟರ್ನ ಕೊಡ್ತಿದ್ದಾರೆ. ಸೊ 100 ವ್ಯಾಟ್ನ ಪವರ್ ಅಡಾಪ್ಟರ್ನ ಕೊಡ್ತಿದ್ದಾರೆ. ಸೊ ಸೂಪರ್ ಬೈಕ್ ಅಂತ ಒಂದು ಅಡಾಪ್ಟರ್ನ ಕೊಡ್ತಿದ್ದಾರೆ. ಸೊ ನಿಮಗೆ 26 ನಿಮಿಷದಲ್ಲಿ ಒಂದು ಮೊಬೈಲು ಫುಲ್ ಚಾರ್ಜ್ ಆಗುತ್ತೆ. ಸೊ ಈ ಒಂದು ಮೊಬೈಲು. ಸೊ ಇದು ಒಂದು ಮೇನ್ಲಿ ಹೈಲೈಟೆಡ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇದರ ಡಿಸೈನ್ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ವೆಗನ್ ಲೆದರ್ ಇರುವಂಥ ಡಿಸೈನ ಕೊಡ್ತಾರೆ. ಸೊ ಲೆದರ್ ಫೀಲ್ ಆದಂಗೆ ಆಗುತ್ತೆ ಸ್ವಲ್ಪ. ಸೊ ಗೊತ್ತಾಯ್ತಾ, ಲೆದರ್ ಡಿಸೈನ್ನ ಕೊಡ್ತಾಯಿದ್ದಾರೆ. ಸೊ ಇದು ಒಂದು ಲೆವೆಲ್ಗೆ ಲಕ್ಸುರಿಯಾಗಿ ನಿಮಗೆ ಅನಿಸುತ್ತೆ. ಸೊ ಅದು ಬಿಟ್ಬಿಟ್ರೆ ನಿಮಗೆ ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು MediaTek ಪ್ರೊಸೆಸರ್ನ ಕೊಡ್ತಾರೆ. ಸೊ ಇದು ಒಂದು ಸ್ವಲ್ಪ ನೋವಾಯಿತು. ಸೊ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಸೊ MediaTek ಕೊಡ್ತಾ ಇದ್ದಾರೆ. ಸೊ MediaTekಲ್ಲಿ ಯಾವುದಪ್ಪ ಅಂತಂದರೆ ನಿಮಗೆ 7050 5G ಚಿಪ್ಪೆಸ್ಟ್ ಡೈಮೆನ್ಸಿಟಿ ಇರುವಂಥ MediaTek ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಸೊ ಗೊತ್ತಾ, ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತು ನಿಮಗೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಇದರಲ್ಲಿ 32 MP ಸೋನಿ ಫ್ರಂಟ್ ಕ್ಯಾಮ್ರಾನ ಕೊಡ್ತಾರೆ. ಸೋನಿ ಕ್ಯಾಮ್ರಾ. ಸೊ ಒಳ್ಳೆಯ ಒಂದು ಸೆಲ್ಫಿ ಎಲ್ಲ ನೀಟಾಗಿ ತೊಗೋಬೋದು ನೀವು. ಸೊ ಒಳ್ಳೆ ಕ್ಲಾರಿಟಿ ಕೊಡುತ್ತೆ. ಅದು ಬಿಟ್ಬಿಟ್ರೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 5000 mAh ಇರುವಂಥ ಬ್ಯಾಟ್ರಿನ ಕೊಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಕೊಡುತ್ತೆ, ಎಲ್ಲ ಮೊಬೈಲ್ಸು ಕೊಡೋಂಗೆ ಇದರಲ್ಲಿ ನಿಮಗೆ ಅಷ್ಟು ಕೊಡ್ತಿದ್ದಾರೆ. ಸೊ ಅಷ್ಟು ಮತ್ತೇನು ನಿಮಗೆ ಡಿಫ್ರೆನ್ಸ್ ಇಲ್ಲ. ಸೊ 500 mAh. ಸೊ 500 ಅಲ್ಲ 5000 mAh ನಿಮಗೆ ಎಲ್ರಿಗೂ ಕಾಮನ್ ಆಗಿದೆ, ಎಲ್ಲ ಮೊಬೈಲ್ಸು ಕಾಮನ್ ಆಗಿದೆ. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ನೀವು ರ್ಯಾಮ್ನ ಅಡಿಷ್ನಲ್ ಆಗಿ ನೀವು ಎಕ್ಸ್ಪೆಂಡ್ ಮಾಡ್ಕೋಬೋದು. ಸೊ 12 GB ನೀವು ಎಕ್ಸ್ಪೆಂಡ್ ಮಾಡ್ಕೋಬೋದು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಎಕ್ಸ್ಪೆಂಡ್ ಮಾಡೋದು ನೀವು ಹೆಂಗಪ್ಪ ಅಂತಂದರೆ ಸೊ Realme ಸ್ಟೋರ್ ಇರುತ್ತಲ್ಲ, ಅಲ್ಲಿ ಹೋಗಿ ನಿಮ್ಗೆ ಕೇಳಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಅದು ಬಿಟ್ಟರೆ ನಿಮಗೆ
256 GB ಸ್ಟೋರೇಜ್ನ ಕೊಡ್ತಾರೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಸೊ ನೀವು ಅಷ್ಟೇ ಇಟ್ಕೋಬೇಕು. ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅಂತ ಸೊ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಲಾಸ್ಟ್ಲಿ ಮೇನ್ಲಿ ಹೈಲೈಟೆಡ್ ಫೀಚರ್ ಏನಪ್ಪ ಅಂತಂದರೆ ಡಾಲ್ಬೈ ಅಟ್ಮಾಸ್ ಸ್ಪೀಕರ್ ಅನ್ನು ಕೊಡ್ತಾ ಇದ್ದಾರೆ ಅಂತ. ನಿಮ್ಮೊಂದು ಮೊಬೈಲಲ್ಲಿ ಡಬಲ್ ಸ್ಪೀಕರ್ ಇರುತ್ತೆ. ಸೊ ಒಂದು ಮೂವಿಗೆ ನೋಡೋದಕ್ಕೆ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಮತ್ತು ಒಂದು ಮೊಬೈಲು ನಿಮಗೆ 2G ಇಂದ 5Gವರೆಗೂ ಸಪೋರ್ಟ್ ಆಗುತ್ತೆ ನಿಮ್ಮೊಂದು ಸಿಮ್. ಸೊ ಡ್ಯುಯಲ್ ಸಿಮ್ ಇದೆ. ಮತ್ತು ಯಾವುದೇ ಥರ ನೀವು ಸ್ಟೋರೇಜ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಆಡಿಯೋ ಜಾಕು ಕ್ವಿಕ್ ಚಾರ್ಜಿಂಗ್ ಇರುತ್ತೆ. ಮತ್ತು ಇದ್ರ ಮೊಬೈಲ್ ನಿಮ್ಗೆ ಏನೇನು ಸಿಗುತ್ತಪ್ಪ ಅಂತಂದರೆ ನಿಮ್ಗೊಂದು ಹ್ಯಾಂಡ್ಸೆಟ್ ಸಿಗುತ್ತೆ, ಅಂದರೆ ಮೊಬೈಲ್ ಸಿಗುತ್ತೆ. ಮತ್ತು ಚಾರ್ಜರು, USB ಡಾಟಾ ಕೇಬಲು, ಮತ್ತು ಸಿಮ್ ಎಜೆಕ್ಟರ್ ಟೂಲು, ಮತ್ತು ಸೇಫ್ಟಿ ಗೈಡು, ಕ್ವಿಕ್ ಗೈಡು, ಮತ್ತು ಪ್ರೊಟೆಕ್ಟಿವ್ ಕೇಸು. ಸೊ ನಿಮಗೆ ನಿಮ್ಮ ಮೊಬೈಲು ಸಿಗುತ್ತೆ, ಮತ್ತು ಅಡಾಪ್ಟರ್ ಸಿಗುತ್ತೆ, ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ, ಮತ್ತು USB ಕೇಬಲು, ಸಿಮ್ ಎಜೆಕ್ಟ್ರು, ಮತ್ತು ಒಂದು ಪ್ರೊಟೆಕ್ಟ್ ಕೇಸ್ನ ಕೊಡ್ತಾರೆ. ಬ್ಯಾಕ್ ಕವರ್ನ ಕೊಡ್ತಿದ್ದಾರೆ. ಸೊ ಬ್ಯಾಕ್ ಕವರ್ನ ಕೊಡ್ತಿದ್ದಾರೆ. ಸೊ ನಿಮಗೆ ಟ್ರಾನ್ಸ್ಪರೆನ್ಸ್ ಬ್ಯಾಕ್ ಕವರ್ನ ಕೊಡ್ತಿದ್ದಾರೆ. ಸೊ ಇದಿಷ್ಟು ಬಾಕ್ಸ್ ಒಳಗೆ ಇರುವಂಥದ್ದು. ಸೊ ಮತ್ತು ವಾರಂಟಿ ಬಗ್ಗೆ ಬಂದುಬಿಟ್ರೆ ಇದರಲ್ಲಿ ನಿಮಗೆ ವಾರಂಟಿ ಯಾವ ರೀತಿ ಕೊಡ್ತಾರಪ್ಪ ಅಂತಂದರೆ, ಸೊ ನಿಮ್ಮೊಂದು ಮೊಬೈಲ್ಗೆ 1 ವರ್ಷ ವಾರಂಟಿ ಕೊಡ್ತಿದ್ದಾರೆ. ಸೊ ಗೊತ್ತಾಯ್ತಾ, ನಿಮ್ಮೊಂದು ಮ್ಯಾನುಫ್ಯಾಕ್ಚರ್ ವಾರಂಟಿನ ಕೊಡ್ತಾರೆ. ಸೊ ಸಾಫ್ಟ್ವೇರ್ಗೆ ಏನು ಕೊಡಲ್ಲ, ಅವರು ಮ್ಯಾನುಫ್ಯಾಕ್ಚರ್ಗೆ ಕೊಡ್ತಾರೆ ಅಂತಾರೆ. ಮ್ಯಾನುಫ್ಯಾಕ್ಚರ್ನ ಅದರಲ್ಲೂ ಅದು ಬರುತ್ತೇನಪ್ಪ. ಸೊ ಒಂದು ವರ್ಷ ವಾರಂಟಿ ಕೊಡ್ತಾರೆ. ಅದು ಬಿಟ್ಟರೆ ನಿಮಗೆ ಆಕ್ಸೆಸರೀಸ್ಗೆ 6 ತಿಂಗಳು ವಾರಂಟಿನ ಕೊಡ್ತಾರೆ. ಸೊ ಗೊತ್ತಾಯ್ತಾ, ಇಷ್ಟು ಈ ರೀತಿ ವಾರಂಟಿ ಇದೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಪ್ಪ ಅಂತಂದರೆ Pro 5Gಯಲ್ಲಿ ಮತ್ತು ಪ್ಲಸ್ 5Gಯಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಕ್ಯಾಮ್ರಾದಲ್ಲಿ ವೇರಿಯಂಟ್ ಇದೆ. ಸೊ ನಿಮಗೆ 100 MP ಇದರಲ್ಲಿ ಬರೀ 5Gಯಲ್ಲಿ ನಿಮ್ಗೆ ಸಿಗ್ತಾ ಇರುವಂಥದ್ದು. 100 MP ಪ್ರೈಮರಿ ಕ್ಯಾಮ್ರಾ ಅಂತಾರೆ, ಬ್ಯಾಕ್ ಕ್ಯಾಮ್ರಾ ಹಿಂದಿರುತ್ತಲ್ಲ ಕ್ಯಾಮ್ರಾ ಅದು. ಮತ್ತು ಫ್ರಂಟ್ ಕ್ಯಾಮ್ರಾ ನಿಮಗೆ 16 MP ಕೊಡ್ತಾರೆ. ಸೊ ಆ ಒಂದು ಮೊಬೈಲಲ್ಲಿ ನಿಮಗೆ 32 MP ಕೊಡ್ತಾಯಿದ್ರು. ಸೊ ಇದೇ ಡಿಫ್ರೆನ್ಸ್, ಕ್ಯಾಮ್ರಾದಲ್ಲಿ ಡಿಫ್ರೆನ್ಸ್ ಇದೆ. ಮತ್ತು ನಿಮಗೆ ಸ್ಟೋರೇಜಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ 8 GB 128 GB ಸ್ಟೋರೇಜ್ ಇರುವಂಥ ಮೊಬೈಲು ಸಿಗುತ್ತೆ. ಮತ್ತು 12 GB 256 GB ಇರುವಂಥ ಸ್ಟೋರೇಜ್ ಮೊಬೈಲು ಸಿಗುತ್ತೆ. ಮತ್ತು 8 GB 256 ಇರುವಂಥ ಒಂದು ಮೊಬೈಲು ಸಿಗುತ್ತೆ. ಸೊ ಅಪ್ಲೈ ಮಾಡೋಣ, ಸಿಗುತ್ತೆ ಅದೇ ಅಲ್ವ ಅಂತ ನೋಡೋಣ. ಸೊ ಇದೆ. ಸೊ ನಿಮ್ಗೆ ಈ ರೀತಿ ವೇರಿಯಂಟ್ ಸಿಗುತ್ತೆ ನಿಮಗೆ. ಸೊ ಪ್ರೈಸು ವೇರಿಯಂಟ್ ಆಗುತ್ತೆ. ಸೊ 8 GB ರ್ಯಾಮು 128 GB ಸ್ಟೋರೇಜ್ ನಿಮಗೆ 23,999 ರೂಪಾಯಿ ಅಂದರೆ 24,000. ಸೊ ನಿಮಗೆ 12 GB 256 GB ಅಂತಂದರೆ ಸೊ 27,000. ಸೊ ಈ ರೀತಿ ವೇರಿಯಂಟು ನಿಮಗೆ ಸಿಗ್ತಾ ಇದ್ದಾವೆ. ಸೊ ಇಷ್ಟೇ ನಿಮಗೆ ಸ್ಟೋರೇಜು, ಕ್ಯಾಮ್ರಾ, ಸೊ ಇಷ್ಟು ವೇರಿಯಂಟು ನಿಮಗೆ ಸಿಗ್ತಾ ಇದೆ. ಸೊ ಗೊತ್ತಾಯ್ತಾ, ಇದಿಷ್ಟೇ ವೇರಿಯಂಟು ಈ ಒಂದು Realme Pro 5Gಯಲ್ಲಿ ಮತ್ತು Realme 11 Pro ಪ್ಲಸ್ 5Gಯಲ್ಲಿ. ಸೊ ಹೆಸರೇ ಉದ್ದ ಆಗ್ಬಿಡ್ತು. ಸೊ ಇದಿಷ್ಟು ಈ ಒಂದು ಮೊಬೈಲ್ನ ರಿವ್ಯೂ ಆಗಿತ್ತು. ಸೊ ನೋಡ್ಕೊಳ್ಳಿ, ನಿಮ್ಗೆ ನಿಮ್ಗೆ ಇಷ್ಟ ಆಯಿತು ಅಂತ ತಗೊಳ್ಳಿ. ಸೊ ಒಂದು ಕರ್ವ್ ಡಿಸ್ಪ್ಲೇ ಅಂತ ಮೇನ್ ಹೈಲೈಟೆಡ್ ಅಂತ ಕರ್ವ್ ಡಿಸ್ಪ್ಲೇ, ಮತ್ತು ಕ್ಯಾಮ್ರಾ, ಮತ್ತು ಫಾಸ್ಟ್ ಚಾರ್ಜರ್. ಸೊ ಮೇನ್ಲಿ ಹೈಲೈಟೆಡ್ ಇವೆ. ಸೊ ಗೊತ್ತಾ ನಿಮಗೆ ಈ ಒಂದು ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂದರೆ ತೊಗೋಬಾರ್ದ ನಿಮ್ಗೆ ಏನಾದ್ರು ತಗೊಂಡಿದ್ರೆ ಏನು ಅನಿಸಿದೆ, ಎಕ್ಸ್ಪೀರಿಯೆನ್ಸ್ ಏನು ಅನಿಸಿದೆ ಅಂತ ವಿಡಿಯೋ ಕಮೆಂಟ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.